ಇರಾನ್ ಮೇಲೆ ಕೊನೆಗೂ ಇಸ್ರೇಲ್ ನ್ಯೂಕ್ಲಿಯರ್ ಬಾಂಬ್ ಹಾಕುವಂಥ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಅದು ಕೂಡ ಹೇಳಿರೋದು ಯಾರೋ ಸಣ್ಣ ಪುಟ್ಟ ಆರ್ಮಿ ಚೀಫೋ ಅಥವಾ ಅವರು ಇವರೆಲ್ಲ, ಸ್ವತಃ WHO ವಿಶ್ವಸಂಸ್ಥೆಯ ಒಂದು ಅಂಗ ಆಗಿರುವಂಥ WHO. ಈ WHO ವರ್ಡನ್ನು ತುಂಬ ಸಲ ಕೇಳಿರ್ತೀವಿ. ಏನಂದರೆ ಕೋವಿಡ್ ಬಂದವಾಗ ಇಡೀ ವರ್ಲ್ಡು WHO ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡಬೇಕಾಗಿತ್ತು. ಅವರೊಂದು ಅಡ್ವೈಸರಿಯನ್ನು ರಿಲೀಸ್ ಮಾಡ್ತಿದ್ರು. ಸೊ ಅಂಥ WHO ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಏನು ಅದು ವರ್ಷಾನುಗಟ್ಟಲೆ ಅದರ ಎಫೆಕ್ಟ್ ಅನ್ನೋದಿರುತ್ತೆ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ ಪ್ರಿಪ್ರೇಷನನ್ನು WHO ಮಾಡ್ಕೊಳ್ತಿದ್ದೀನಿ ಅಂತೇಳ್ಬಿಟ್ಟು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದರೆ ಮುಂದಿನ ದಿನಗಳಲ್ಲಿ ಭಾರತ ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದೇನಪ್ಪ ಅಂದರೆ ನಾರ್ಮಲಾಗಿ ಬೇರೆ ದೇಶಗಳಲ್ಲೆಲ್ಲ ಕೂಡ 5 ದಿನ ವರ್ಕಿಂಗ್ 6 ದಿನ ವರ್ಕಿಂಗ್ ಇರೋದನ್ನು 4 ದಿನ ವರ್ಕಿಂಗ್ ಮಾಡಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಶಾಲೆ ಮತ್ತು ಹಾಸ್ಪಿಟಲ್ಗೆ ಮಾತ್ರ LPGನ, ಯಾಕಂದರೆ ಇಡೀ ವರ್ಲ್ಡ್ ಪ್ರಾಬ್ಲಮನ್ನು ಅನುಭವಿಸ್ತಿದೆ. ನಮ್ಮ ಭಾರತ ಸ್ವಲ್ಪ ನ್ಯೂಟ್ರಲ್ ಆಗಿದೆ. ಏನಕ್ಕಂದರೆ ನಮ್ಮ ಭಾರತ ಆ ಕಡೆ ಇಸ್ರೇಲ್ ಕಡೆನೂ ಚೆನ್ನಾಗಿದ್ವಿ, ಈ ಕಡೆ ಇರಾನ್ ಕಡೆನೂ ಚೆನ್ನಾಗಿದ್ದೀವಿ. ಆದರೂ ಕೂಡ ಏನು ಈ ಪೆಟ್ರೋಲ್ ಡೀಸೆಲ್ನ ಬೆಲೆ ಅನ್ನೋದು ಜಾಸ್ತಿ ಆಗ್ತಿದೆ. ಈಗ ಸದ್ಯಕ್ಕೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ನಮ್ಮ ಇಂಡಿಯನ್ ನೇವಿ ನಮ್ಮ ಭಾರತಕ್ಕೆ ಬರಬೇಕಾಗಿರುವಂಥ ಎಲ್ಲ ಶಿಪ್ಗಳನ್ನು ನೆಗೋಷಿಯೇಷನ್ ಮಾಡಿಕೊಂಡು ಸೇಫಾಗಿ ಕರ್ಕೊಬರ್ತಿದ್ದಾರೆ, ಎಸ್ಕಾರ್ಟ್ ಮಾಡಿಕೊಂಡು. ಆದರೂ ಕೂಡ ಏನು ಈ ಇರಾನ್ ಅವರು ಇಡೀ ಮಿಡಿಲ್ ಈಸ್ಟ್ನ ಗ್ಯಾಸ್ ನಿಕ್ಷೇಪಗಳ ಮೇಲೆ ಯುದ್ಧವನ್ನು ಮಾಡ್ತಿದ್ದಾರೋ, ಸೊ ಇದು ನಿಮಗೆ ಅಂದರೆ ಇವಾಗ ನಮ್ಮ ಶಿಪ್ಸೇನೋ ಬರ್ಬೋದು ಆ ಸ್ಟ್ರೈಟ್ ಆಫ್ ಹಾರ್ಮೋಸಿಂದ, ಬಟ್ ಅಲ್ಲಿ ಶಿಪ್ಗೆ ತುಂಬಿಸೋದು ಯಾರು? ಸೊ ಅಲ್ಲಿ ಪ್ರೊಡಕ್ಷನನ್ನೇ ನಿಲ್ಲಿಸಿದ್ದಾರೆ. ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅಥವಾ UAE ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಓವರಾಲ್ ಆಗಿ LPG ಸಪ್ಲೈ ಅನ್ನೋದು ಕಟ್ ಆಗೋ ಚಾನ್ಸ್ ಇದೆ. ಪೆಟ್ರೋಲ್ ಡೀಸೆಲ್ ಏನೋ ರಷ್ಯಾದಿಂದ ಬರುತ್ತೆ ಮತ್ತು ಬೇರೆ ದೇಶಗಳಿಂದ ಬರುತ್ತೆ, ಮತ್ತು ಇಲ್ಲಿಂದನೇ ಯಾವುದ್ಯಾವ್ದು ಬರಬೇಕೋ ಬರುತ್ತೆ. ಬಟ್ ಓವರಾಲ್ ಆಗಿ ಇಂಟರ್ನ್ಯಾಷನಲ್ ಆಗಿ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈಗ ಇಷ್ಟು ದಿನ ಸರ್ಕಾರ ತಡ್ಕೊಳ್ತು, ಬಟ್ ಈಗ ಸರ್ಕಾರದ ಕೈಯಲ್ಲೂ ಕೂಡ ಇನ್ನು ಮುಂದೆ ತಡ್ಕೊಳ್ಳೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ ಅಂದರೆ ಅವರು ಪೆಟ್ರೋಲ್ನ ಇಂಕ್ರೀಸ್ ಮಾಡ್ತಾರೆ, ಪೆಟ್ರೋಲ್ ಮತ್ತು ಡೀಸೆಲ್ನ. ಒನ್ಸ್ ಡೀಸೆಲ್ ಇಂಕ್ರೀಸ್ ಆಗಿದೆ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲದರ ಪ್ರೈಸ್ ಇಂಕ್ರೀಸ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಆದರೆ ಆದಷ್ಟು ಎಲೆಕ್ಟ್ರಿಕ್ ಸ್ಟವ್ಗಳನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಸ್ವಲ್ಪ ಸೇಫಾಗಿರಿ. ಯಾವುದು ಲೈಕ್ ಅಂದರೆ ಲಕ್ಸುರಿ ಐಟಮ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟೆಲ್ಲ ನಿಮಗೆ ಗೊತ್ತಿರುತ್ತೆ. ಒಟ್ಟಿನಲ್ಲಿ ಯಾಕೆ ಇಸ್ರೇಲ್ ಇಷ್ಟೊಂದು ಡೇರಿಂಗ್ ತೊಗೊಂಡು ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ ಮುಂದಾಗುತ್ತೆ ಅಂದರೆ, ಇಸ್ರೇಲ್ ಅಲ್ಲಿ ಸುತ್ತಮುತ್ತಲು ಎಲ್ಲದಕ್ಕೂ ಕೂಡ ಶತ್ರುಗಳು ಇಟ್ಕೊಂಡಿದ್ದಾವೆ. ಸೊ ಇಷ್ಟು ದಿನ ಹಮಾಸ್ ಅವರ ಜೊತೆ ಯುದ್ಧ ಮಾಡ್ತಿದ್ರು ಗಾಜಾದಲ್ಲಿ. ಹಮಾಸ್ ಯಾರ ಮಕ್ಕಳು? ಇರಾನ್ ಅವರು. ಅಂದರೆ ಹಮಾಸ್ನ ಸಾಕಿದ್ದು ಇರಾನ್ ಅವರು. ಆ ಕಡೆ ಹಿಜ್ಬುಲ್ಲಾ ಜೊತೆ ಯುದ್ಧ ಮಾಡ್ತಿದ್ದಾರೆ. ಹಿಜ್ಬುಲ್ಲಾ ಯಾರು ನೋಡ್ಕೊಂಡಿದ್ದು? ಇದೇ ಇರಾನ್ ಅವರು. ಮತ್ತು ಈ ಕಡೆ ಹೌತೀಸಲ್ಲಿ ಯೆಮೆನಲ್ಲಿ ಹೌತೀಸ್ ಇದ್ದಾರೆ. ಸೊ ಹೌತೀಸ್ಗೆಲ್ಲ ಯಾರು ಇದು ಮಾಡೋದು? ಸೊ ಈ ಒಂಥರ ಟೆರರಿಸಮ್ಗೆ ಮೈನ್ ಸಪೋರ್ಟ್ ಇರಾನ್ ಮಾಡ್ತಿದೆ ಅಂತೇಳ್ಬಿಟ್ಟು. ಸೊ ಇನ್ನೆಷ್ಟು ದಿನ ಮಕ್ಕಳ ಹತ್ರ ಜಗಳ ಮಾಡ್ಕೊಂಡಿರೋದು. ಒಂದೇ ಸಲ ಯಾರು ಇದಕ್ಕೆ ಕಾರ್ಯಕರ್ತ ಅಂದರೆ ಯಾರು ಮೈನ್ ರೀಸನೋ ಅವ್ರ ಮೇಲೇ ಅಟ್ಯಾಕ್ ಮಾಡೋಣ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಇರಾನ್ ಸುಪ್ರೀಂ ಲೀಡರ್ನ ಹೊಡೆದಾಕಿದ್ದು. ಸೊ ಇರಾನಲ್ಲಿ ಏನಾಗುತ್ತೆ ಅಂದರೆ, ಇರಾನಲ್ಲಿ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ತಾರೆ, ಅಂದರೆ ನಮ್ಮ ಶತ್ರುಗಳು ಇಸ್ರೇಲ್ ಮತ್ತು ಅಮೇರಿಕಾ. ಈ ಮಿಡಿಲ್ ಈಸ್ಟಲ್ಲಿ ಇಸ್ರೇಲ್ ಅನ್ನೋ ದೇಶನೇ ಇರಬಾರ್ದು, ನಾವು ಅದನ್ನು ಒಪ್ಪೋದೇ ಇಲ್ಲ, ನಾವು ಯಹೂದಿಗಳನ್ನು ಯಾರನ್ನೂ ಬಿಡೋದಿಲ್ಲ ಅಂತ. ಸೊ ಇಸ್ರೇಲ್ಗೆ ಎಕ್ಸಿಸ್ಟೆನ್ಸ್ ಅಂದರೆ ಅವರು ದೇಶಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರೆ ಅವ್ರು ಎಷ್ಟಕ್ಕೆ ಬೇಕಾದ್ರೂ ಮುಂದಾಗ್ತಾರೆ. ಏನಕ್ಕಂದರೆ ಅವರ ದೇಶನ ತುಂಬ ಕಷ್ಟಪಟ್ಟು ಅವ್ರು ಪಟ್ಕೊಂಡಿದ್ದಾರೆ. 1947 ಸಮಥಿಂಗ್ ನಮಗೂ ಅವ್ರಿಗೂ ಸೇಮ್ ಆಲ್ಮೋಸ್ಟ್ ಬಂದಿದ್ದು. ಅಷ್ಟು ಭಯ ಅವ್ರಿಗೆ, ಅಂದರೆ ಅವ್ರ ಎಕ್ಸಿಸ್ಟೆನ್ಸ್. ಮತ್ತು ಅವ್ರ ದೇಶ ಏನಾದರೂ ಹೋಯ್ತು ಅಂದರೆ ಎಲ್ಲ ದೇಶಗಳಲ್ಲೂ ಕೂಡ ಅವ್ರನ್ನ ಅಲೋ ಮಾಡಲ್ಲ, ಅವ್ರನ್ನ ಒಂಥರ ಬೇರೆ ಥರ ನೋಡ್ತಾರೆ. ಸೊ ಅವ್ರ ದೇಶ ಎಕ್ಸಿಸ್ಟೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರು ಬೇಕಿದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಮೇಲೆ ಕೂಡ ಯುದ್ಧ ಮಾಡ್ತಾರೆ. ಸೊ ಇದು ಇವತ್ತಿನ ಅಪ್ಡೇಟು. ಸೊ ಕಾದು ನೋಡೋಣ, ಇಸ್ರೇಲ್ ಡೈರೆಕ್ಟಾಗಿ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುತ್ತೋ ಇಲ್ಲೋ, ಆದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸ್ ಇದೆ. ಸೊ ನಿಮ್ಗೇನು ಅನಿಸುತ್ತೆ, ಅಟ್ಯಾಕ್ ಮಾಡುತ್ತಾ ಇಲ್ವಾ ಇಸ್ರೇಲು? ಅದ್ರ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.